ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಬಹಳ ದೊಡ್ಡ ಮಟ್ಟದಲ್ಲೇ ಕಾವನ್ನ ಪಡೆದುಕೊಳ್ಳುತ್ತೆ. ಇವತ್ತು ಗ್ಯಾರಂಟಿಗಳ ಕಂಡೀಷನ್ ವಿರುದ್ಧವೇ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಹೇಳಿ ಈ ಹಿಂದಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಸೊ ನಿನ್ನೆಯಿಂದ ಕೂಡ ಶುರುವಾದ್ರೂ ಇವತ್ತಿನಿಂದ ಆಕ್ಚುಲ್ ಆಗಿ ವಿಧಾನಮಂಡಲದ ಅಧಿವೇಶನ ರಂಗೇರುತ್ತೆ. ಗ್ಯಾರಂಟಿಗಳ ಕಂಡೀಷನ್ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದೆ. ಸೊ ಸದನದ ಒಳಗೆ ಹಾಗೆ ಹೊರಗೆ ಎರಡೂ ಕಡೆಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಂದ್ ಕಡೆ ವರ್ಗಾವಣೆ, ಕಮಿಷನ್ ದಂಧೆ ಪ್ರಸ್ತಾಪಿಸುತ್ತಾರೆ ಕುಮಾರಸ್ವಾಮಿ ಅವರು. ವಿಪಕ್ಷಗಳ ಆರೋಪಕ್ಕೆ ಉತ್ತರಿಸೋದಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಟ್ನಲ್ಲಿ ಇವತ್ತಿನ ಸದನ ಭಾರಿ ವಾಕ್ಸಮರಕ್ಕೆ ಸಾಕ್ಷಿಯಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನೋ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿಯಲ್ಲಿ ಇನ್ನೂ ಕೂಡ ವಿಪಕ್ಷ ನಾಯಕ ಯಾರು ಅನ್ನೋ ಕನ್ಫ್ಯೂಷನ್ ಇದೆ. ಸೊ ಅದನ್ನ ಹೊರತುಪಡಿಸಿಯೂ ಕೂಡ ಒಂದ್ ಕಡೆ ಇರುವಂತಹ ಶಾಸಕರುಗಳೇ ರಾಜ್ಯ ಸರ್ಕಾರವನ್ನ, ಆಡಳಿತ ಪಕ್ಷವನ್ನ ಕಟ್ಟಹಾಕ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸದನದ ಹೊರಗಡೆಗೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಲಿಕ್ಕೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂಡ ಆಡಳಿತ ಪಕ್ಷವನ್ನ ಕಟ್ಟಹಾಕಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿಕೊಂಡು ಇಂತಿಂತ ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಕಲಾಪ ಯಾವ ರೀತಿಯಾಗಿ ರಂಗೇರುತ್ತೆ ಅನ್ನೋದೊಂದು ಕುತೂಹಲ ಇದೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು, ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಲಿಕ್ಕೆ ಈ ವಿಪಕ್ಷಗಳು ತಯಾರಾಗಿವೆ, ಜೊತೆಗೆ ಆ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನ ಬಿಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ತಯಾರಾಗಿದೆ. ಹಾಗಾದ್ರೆ ಒಂದೊಂದಾಗಿ ಅದನ್ನ ಕೂಡ ವಿಚಾರಗಳನ್ನ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಕಲಾಪಾಸ್ತ್ರ, ವಿಪಕ್ಷಗಳ ಅಸ್ತ್ರ ಏನು, ಅದಕ್ಕೆ ಸರ್ಕಾರದ ಅಸ್ತ್ರ ಏನು ಅನ್ನೋ ಒಂದು ವಿಚಾರಗಳನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮೊದಲನೇ ವಿಚಾರ, ಸರ್ಕಾರದಲ್ಲಿನ ಗೊಂದಲಗಳ ಬಗ್ಗೆ ಪ್ರಸ್ತಾಪವನ್ನ ವಿಪಕ್ಷಗಳು ಮಾಡಲಿಕ್ಕೆ ರೆಡಿ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಗ್ಯಾರಂಟಿಗಳ ವಿಚಾರದಲ್ಲೇ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಇದೆ. ಸಿಗಬೇಕಾಗಿರುವಂತಹ ಭಾಗ್ಯಗಳು ಈಗಲೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಆಲ್ರೆಡಿ ಜಾರಿಯಲ್ಲಿರುವಂತಹ ಭಾಗ್ಯಗಳ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನ್, ಅವರವರ ನಡುವೆ ಕಿತ್ತಾಟಗಳಿದೆ. ಸೊ ತಮ್ಗೆ ಗೊತ್ತಿರೋ ಹಾಗೆ ಮತ್ತೊಂದು ಕಡೆಗೆ ವಿಪಕ್ಷ ನಾಯಕನ ಆಯ್ಕೆ ಪ್ರಹಸನದ ಪ್ರಸ್ತಾಪವನ್ನ ಸರ್ಕಾರ ತನ್ನ ಬ್ರಹ್ಮಾಸ್ತ್ರವಾಗಿ ತಿರುಗುಬಾಣವಾಗಿ ಬಿಡ್ಲಿಕ್ಕೆ ಅಂತ ಹೇಳಿ ರೆಡಿ ಆಗಿದೆ. ಇವ್ರೇನಾದ್ರೂ ಗ್ಯಾರಂಟಿ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ನೀವೇನ್ರಿ ಮಾತಾಡ್ತೀರಾ, ಇನ್ನೂ ಕೂಡ ನೀವು ವಿಪಕ್ಷ ನಾಯಕನನ್ನೇ ಆಯ್ಕೆ ಮಾಡಲಿಲ್ಲ, ಅಷ್ಟು ನಿಮಗೆ ಇನ್ನೂ ಇಲ್ಲ, ನೀವ್ ಏನ್ ಪ್ರಶ್ನೆ ಮಾಡ್ತೀರಾ ಅನ್ನೋದೊಂದನ್ನ ಸರ್ಕಾರದವರು ಕೂಡ ಕೇಳಬಹುದು. ಇನ್ನು ಎರಡನೇ ವಿಚಾರ, ಗ್ಯಾರಂಟಿ ಕಂಡೀಷನ್ಗಳ ವಿರುದ್ಧ ಕಿಡಿಕಾರುವುದು. ಸೊ ಮೊದಲು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಯಾವುದೇ ರೀತಿಯಾದಂತಹ ಕಂಡೀಷನ್ಗಳಿಲ್ಲ, ಎಲ್ಲವೂ ಕೂಡ ಎಲ್ಲ ಯೋಜನೆಗಳು ಕೂಡ ಎಲ್ಲರಿಗೂ ಸಿಗತ್ತೆ ಅಂತ ಹೇಳಿದವರು ಆ ನಂತರ ಒಂದೊಂದಾಗೆ ಕಂಡೀಷನ್ಗಳನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಹೇಳಿ ಬಿಜೆಪಿಯವರು ಈಗ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಆಗಿದ್ದಾರೆ. ಸೊ ಮತ್ತೊಂದು ಕಡೆಗೆ ಸರ್ಕಾರದ ಅಸ್ತ್ರ ಏನು ಹಾಗಾದ್ರೆ ಬಿಜೆಪಿಯವರ ಈ ಪ್ರಶ್ನೆಗೆ ಅಂತ ನೋಡ್ತಾ ಹೋದ್ರೆ, ಶಕ್ತಿ, ಗೃಹ ಜ್ಯೋತಿ ಗ್ಯಾರಂಟಿ ಅನುಷ್ಠಾನ ಈಗ ಆಲ್ರೆಡಿ ಆಗಿದೆಯಲ್ರಿ, ಈಗಾಗಲೇ ಮಹಿಳೆಯರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಗೃಹ ಜ್ಯೋತಿ ಕೂಡ 1ನೇ ತಾರೀಕಿನಿಂದ ಮಧ್ಯರಾತ್ರಿ ಈಗಾಗಲೇ ಚಾಲ್ತಿಯಲ್ಲಿದೆ ಅಂತ ಕೂಡ ಹೇಳಬಹುದು. ಸೊ ಇದು ಸರ್ಕಾರದ ಬ್ರಹ್ಮಾಸ್ತ್ರ ಆಗಿದೆ. ಮತ್ತೊಂದು ಕಡೆಗೆ ಮೂರನೇ ವಿಪಕ್ಷಗಳ ಅಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ, ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ, ಕೇವಲ ಪೊಳ್ಳು ಭರವಸೆಗಳನ್ನ ಕೊಟ್ಟಿದೆ, ಆದ್ರೆ ಸರಿಯಾದಂತಹ ಗ್ಯಾರಂಟಿಗಳನ್ನ ಜನರಿಗೆ ರೀಚ್ ಮಾಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ, ಸುಮ್ನೆ ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೆ ಮಾತ್ರ ಈ ಗ್ಯಾರಂಟಿ ಅಸ್ತ್ರಗಳನ್ನ ಬಳಸ್ಕೊಂಡಿದೆ ಅಂತ ಹೇಳಕ್ಕೆ ವಿಪಕ್ಷ ತಯಾರಿದ್ರೆ, ಬಿಜೆಪಿ ಬಡವರ ವಿರೋಧಿ ಅನ್ನೋ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಅವರಿಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಕ್ಕಿಲ್ವಲ್ಲ, ಸೊ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಸ್ತ್ರವನ್ನಾಗಿ ರಾಜ್ಯ ಸರ್ಕಾರ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡಿದೆ. ಸೊ ವಿಪಕ್ಷಗಳು ಯಾವುದೇ ರೀತಿಯಾದಂತಹ ಅಸ್ತ್ರ ಬಳಸಿದ್ರು ಕೂಡ ಅದಕ್ಕೆ ಪ್ರತ್ಯಾಸ್ತ್ರವನ್ನ ಕಾಂಗ್ರೆಸ್ ಪಕ್ಷ ಕೂಡ ಬಳಸುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ಏನ್ ತೆಗಿಬಹುದು ವಿಪಕ್ಷಗಳು ಅಂತ ನೋಡ್ತಾ ಹೋದ್ರೆ, ಕಾಂಗ್ರೆಸ್ ಅವಧಿಯ ಹಗರಣಗಳನ್ನ ಪ್ರಸ್ತಾಪ ಮಾಡುವಂತಹ ಚಿಂತನೆಯಲ್ಲಿ ವಿಪಕ್ಷಗಳಿದ್ದಾವೆ. ಸೊ ವರ್ಗಾವಣೆ ದಂಧೆ ವಿಚಾರದಲ್ಲಾಗಿರಬಹುದು, ಸೊ ಬೇರೆ ಬೇರೆ ವಿಚಾರಗಳಾಗಿರಬಹುದು. ಸೊ ಅದನ್ನ ಇವತ್ತಿನ ಸದನದಲ್ಲೇ ಪ್ರಸ್ತಾಪಿಸಬೇಕು ಅಂತ ಕಾಯ್ತಾ ಇದ್ರು ವಿಪಕ್ಷಗಳು. ಸರ್ಕಾರದ ಅಸ್ತ್ರ ಏನಪ್ಪಾ ಅಂದ್ರೆ, ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸಿದ್ಧತೆ. ಈಗಾಗಲೇ ಬಿಟ್ಕಾಯಿನ್ ವಿಚಾರ ಆಗಿರ್ಲಿ, PSI ನೇಮಕಾತಿ ಅಕ್ರಮ ಹಗರಣ ಆಗಿರ್ಲಿ, ಸೊ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಹಗರಣಗಳನ್ನ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿ ತನಿಖೆಯನ್ನ ನಡೆಸಲಿಕ್ಕೆ ನಾವು ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಅಸ್ತ್ರವನ್ನ ಬಳಸಬಹುದು. ಮತ್ತೊಂದು ಕಡೆಗೆ ಬೆಲೆ ಏರಿಕೆ, ಟ್ರಾನ್ಸ್ಫರ್ ದಂಧೆ ಆರೋಪವನ್ನ ವಿಪಕ್ಷಗಳು ಅಸ್ತ್ರವನ್ನಾಗಿ ಬಳಸಿಕೊಳ್ಳಬಹುದು. ಈಗಾಗಲೇ ತರಕಾರಿ ರೇಟ್ ಅನ್ನ ಕೇಳಿ ಅಡಿಗೆನೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿದ್ದಾರೆ. ಈ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ಆರೋಪವನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾವೆ. ಸೊ ಮತ್ತೊಂದು ಕಡೆಗೆ ಸರ್ಕಾರದ ಅಸ್ತ್ರ, ಬೇಳೆಕಾಳುಗಳ ಬೆಲೆ ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರ, ಅವ್ರನ್ನ ಕೇಳಬೇಕು, ಅವ್ರು ಕಡಿಮೆ ಮಾಡಬೇಕು ಅನ್ನೋ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಆಡಳಿತ ಪಕ್ಷ ಕೂಡ ಕಾಯ್ತಾ ಕೂತಿದೆ. ಬನ್ನಿ ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸೊ ನಿನ್ನೆಯಿಂದ ಕೂಡ ಅಧಿವೇಶನ ಶುರುವಾದ್ರು, ಬಟ್ ಇವತ್ತಿನಿಂದ ಆಕ್ಚುಲ್ ಆಗಿ ಸದನ ರಂಗೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಕ್ಕೆ ವಿಪಕ್ಷಗಳು ಯಾವ ರೀತಿಯಾಗಿ ಇವತ್ತು ಸದನದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು, ಅದಕ್ಕೆ ಯಾವ ರೀತಿ ಪ್ರತ್ಯಾಸ್ತ್ರವನ್ನ ಆಡಳಿತ ಪಕ್ಷ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ?
ಶ್ರುತಿರಾಜ್, ಸದನದ ಎರಡನೇ ದಿನ ಇವತ್ತು. ಮೊದಲ ದಿನದಲ್ಲಿ ನಿನ್ನೆ ಏನು ಮೊದಲ ದಿನ ಆಗಿತ್ತು, ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು. ಭಾಷಣದ ಬಳಿಕ ವಿರೋಧ ಪಕ್ಷದ ನಾಯಕರುಗಳು ಟೀಕಾ ಪ್ರಹಾರವನ್ನೇ ಮಾಡಿದ್ದಾರೆ. ರಾಜ್ಯಪಾಲರ ಕೈಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸುಳ್ಳನ್ನ ಹೇಳಿಸಿದೆ, ಕೇವಲ ಒಂದು ಸಪ್ಪೆ ಭಾಷಣವನ್ನ ಮಾಡಿಸಿದೆ, ಯಾವುದು ಅನುಷ್ಠಾನವನ್ನ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಸೊ ಉಚಿತವಾಗಿ ಯಾವ್ದನ್ನ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದರಲ್ಲೇ ಸಾಕಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ಇಂತಿಷ್ಟು ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಹೀಗೆ ಸಾಲು ಸಾಲು ಸಪ್ಪೆ ಹಾಗೂ ಸುಳ್ಳು ಭಾಷಣವನ್ನ ರಾಜ್ಯಪಾಲರ ಕೈಲಿಂದ ಮಾಡಿಸಿದ್ದಾರೆ ಅನ್ನುವಂತ ಆರೋಪಗಳನ್ನ, ಟೀಕೆಗಳನ್ನ ಮಾಡಿದ್ರು. ಇವತ್ತು ಎರಡನೇ ದಿನಕ್ಕೆ ಸದನ ಕಾಲಿಡ್ತಾ ಇದೆ. ಸೊ ಎರಡನೇ ದಿನವಾದಂತ ಇವತ್ತು ಆರೋಪ ಪ್ರತ್ಯಾರೋಪ ಪ್ರತಿಭಟನೆ, ಸದನದ ಒಳಗೆ ಹೊರಗೆ ಪ್ರತಿಭಟನೆಯ ಮೂಲಕ ಇವತ್ತು ಸದನದ ಎರಡನೇ ದಿನ ಬಿಸಿ ಬಿಸಿ ಚರ್ಚೆ ಆಗುತ್ತೆ. ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ಆಗುತ್ತೆ. ಈಗಾಗಲೇ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಬೇಗನೆ ಬಂದು ಈಗ ಆಲ್ರೆಡಿ ಒಂದಷ್ಟು ಪ್ರಿಪರೇಷನ್ ಗಳನ್ನ ಮಾಡ್ಕೊಂತಿದ್ದಾರೆ. ಯಾವ ವಿಚಾರಗಳನ್ನ ಪ್ರತಿಪಕ್ಷಗಳು ಚರ್ಚೆಗೆ ಎತ್ಕೊಳ್ಳುತ್ತೆ, ಸೊ ಅದಕ್ಕೆ ಯಾವ ರೀತಿಯಾದಂತಹ ಕೌಂಟರ್ ಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೇಗನೆ ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳಿದೆಯಲ್ಲ, ಸೊ ಗ್ಯಾರಂಟಿ ವಿಚಾರಗಳು, ಗ್ಯಾರಂಟಿಯಲ್ಲಿ ಹಾಕಿರುವಂತಹ ಕಂಡೀಷನ್ಸ್ಗಳು, ಗ್ಯಾರಂಟಿಗಳಲ್ಲಿ ಆಗಿರುವಂತಹ ವೈಫಲ್ಯಗಳಿದೆಯಲ್ಲ, ಸೊ ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ಜೊತೆಗೆ ಜೆಡಿಎಸ್ ಎರಡು ಪಕ್ಷಗಳು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬೀಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಮತ್ತೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನಮಗೊಂದಷ್ಟು ಸಮಯಾವಕಾಶ ಬೇಕು. ಈಗ ಆಲ್ರೆಡಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ, ಗೃಹ ಜ್ಯೋತಿಯನ್ನ ಕೂಡ ಜಾರಿಗೆ ತಂದಿದ್ದೇವೆ ಅನ್ನುವಂಥದ್ದು. ಅನ್ನಭಾಗ್ಯ ಯೋಜನೆಗೆ ಈಗ ತಾವೇ ಬಿಜೆಪಿನವರು ಹೇಳ್ದಂತೆ ಅಕ್ಕಿಯನ್ನ ಕೊಡೋಕ್ಕಾಗ್ಲಿಲ್ಲ ಅಂತಂದ್ರೆ ಹಣವನ್ನ ಹಾಕಿ ಅಂತ ನೀವೇ ಕೇಳಿದ್ರ, ಹಣವನ್ನ ಈಗ ಆಲ್ರೆಡಿ ನಾವು ಹಾಕೋಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ನಾವು ಕಾಸು ಕೊಟ್ಟರು ಕೂಡ ನಿಮ್ಮ ಬಿಜೆಪಿಯ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡೋದಕ್ಕೆ ಮುಂದಾಗ್ಲಿಲ್ಲ. ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಯನ್ನ ಕೊಟ್ಟು ಅದಾದ ಬಳಿಕ ಕೊಟ್ಟ ಮಾತನ್ನ ತಪ್ಪಿದೆ. ಆದ್ರೆ ನಾವು ಕರ್ನಾಟಕ ಜನತೆ ಕೊಟ್ಟ ಮಾತಿನಂತೆ ಏನು ಅಕ್ಕಿ ಕೊಡೋಕ್ಕಾಗ್ಲಿಲ್ಲ ಅಂತಂದ್ರೆ ಹಣವನ್ನ ಬೇಕಾದ್ರೂ ಹಾಕ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ದು, ಅದನ್ನ ಉಳಿಸ್ಕೊಂಡಿದೀವಿ ಅಂತ ಕೌಂಟರ್ ಕೊಡೋದಕ್ಕೆ ಶುರುವಾಗಿ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ವರ್ಗಾವಣೆಗೆ ಒಂದು ಲಂಚವನ್ನ ಪಡಿತಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಈ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಶ್ರುತಿ. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು. ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ